ಮಾಡಿದ್ದು ಅಪ್ಪ ಅಮ್ಮ, ಆದರೆ ಮಗುಗೆ ಟಾರ್ಚರ್ ಅನ್ನ ನೀಡಲಾಗಿದೆ. ಸಿಎಂ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫಿನಾನ್ಸ್ ಹಾವಳಿ ಗೊತ್ತಾಗ್ತಿದೆ. ಸಿಎಂ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫಿನಾನ್ಸ್ ಹಾವಳಿ ಜೋರಾಗ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಬಿವೈ ವಿಜಯೇಂದ್ರ ವಾಗ್ದಾಳಿ ಮಾಡಿದ್ದಾರೆ. ಹೊಸ ಕಾನೂನು ತರ್ತೀವಿ ಅಂತ ದೊಡ್ಡ ಭಾಷಣ ಮಾಡಿದ್ರು. ಸಿಎಂ ತವರು ಜಿಲ್ಲೆಯಲ್ಲಿ ಮೈಕ್ರೋ ಫಿನಾನ್ಸ್ ಟಾರ್ಚರ್ ಆಗ್ತಿದೆ. ಸದನದಲ್ಲಿ ಕೂಡ ಕಾನೂನು ತರ್ತೇವೆ ಅಂತ ಅಂದಿದ್ರು, ಆದ್ರೆ ಗಂಭೀರವಾಗಿ ತೆಗೆದುಕೊಂಡಿಲ್ಲ ಅಂತ ಸದ್ಯ ಈ ವಿಚಾರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಆಕ್ರೋಶವನ್ನ ಹೊರಗಾಕಿದ್ದಾರೆ. ಅಪ್ಪ ಅಮ್ಮ ಸಾಲ ಮಾಡಿರ್ತಾರೆ, ಆದ್ರೆ ಅವರ ಮಗುವಿಗೆ ಟಾರ್ಚರ್ ಕೊಡುವಂತ ಕೆಲಸ ಆಗತ್ತೆ ಅಂತದೊಂದು ಆರೋಪ ಮಾಡಿರ್ತಾರೆ. ಈ ಸಂಬಂಧ ಈಗಾಗಲೇ ಕೇವಲ ಇದೊಂದು ಪ್ರಕರಣ, ರಾಜ್ಯಾದ್ಯಂತ ಮೈಕ್ರೋ ಫಿನಾನ್ಸ್ ಹಾವಳಿ ವಿಚಾರವಾಗಿ ಕೆಲವರು ಆತ್ಮಹತ್ಯೆ ಮಾಡ್ಕೊಂತಾರೆ, ಮನೆ ಬಿಟ್ಟು ಹೋಗ್ತಾರೆ, ತಾಳಿಯನ್ನ ಉಳಿಸಿ ಅಂತ ಹಾವೇರಿಯಲ್ಲಿ ಸಾಕಷ್ಟು ಪ್ರತಿಭಟನೆ ಆಗುತ್ತೆ. ಆ ಸಂಬಂಧ ಸದನದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಕಾನೂನು ತರ್ತೀವಿ ಅಂತ ಹೇಳಿದ್ರು, ಆದ್ರೆ ಅವರ ತವರು ಜಿಲ್ಲೆಯಲ್ಲೇ ಇಂಥ ಟಾರ್ಚರ್ಗಳಾಗ್ತಿದೆ ಅನ್ನೋದಾಗಿ ವಿಜಯೇಂದ್ರ ಅವರು ಈ ಬಗ್ಗೆ ವಾಗ್ದಾಳಿ ಮಾಡಿದ್ದಾರೆ. ನೋಡಿ, ಅದಕ್ಕೇನೋ ಹೊಸ ಕಾನೂನನ್ನ ತರ್ತೇವೆ, ಈ ರೀತಿ ಏನೋ ಘಟನೆಗಳಾದಾಗ ದೊಡ್ಡ ದೊಡ್ಡ ಭಾಷಣ ಬಿಗಿತಾರೆ. ಈ ರೀತಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದ್ರೆ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಹಾಗಾದ್ರೆ ಯಾವ ಕೂಡ ಬೆಳಕಿಗೆ ಬರ್ತಾ ಇಲ್ಲ. ಮೈಕ್ರೋ ಫೈನಾನ್ಸಿನ ಹಾವಳಿ ಹೆಚ್ಚಾಗಿದೆ, ಇದ್ರ ಬಗ್ಗೆ ಹಿಂದೆನೂ ಕೂಡ ಚರ್ಚೆ ಆಗಿದೆ, ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಕಾನೂನು ತರ್ತೇವೆ ಅಂತೇಳಿ ಮಾತನಾಡಿದ್ರು, ಆದ್ರೆ ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ನೋಡಿ, ಅದಕ್ಕೇನೋ ಹೊಸ ಕಾನೂನನ್ನ ತರ್ತೇವೆ, ಈ ರೀತಿ ಏನೋ ಘಟನೆಗಳಾದಾಗ ದೊಡ್ಡ ದೊಡ್ಡ ಭಾಷಣ ಬಿಗಿತಾರೆ. ಈ ರೀತಿ ಮುಖ್ಯಮಂತ್ರಿಗಳ ಕ್ಷೇತ್ರದಲ್ಲಿ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆದ್ರೆ ರಾಜ್ಯದಲ್ಲಿ ಇವತ್ತು ಏನಾಗಿದೆ ಹಾಗಾದ್ರೆ ಯಾವ ಕೂಡ ಬೆಳಕಿಗೆ ಬರ್ತಾ ಇಲ್ಲ. ಮೈಕ್ರೋ ಫೈನಾನ್ಸಿನ ಹಾವಳಿ ಹೆಚ್ಚಾಗಿದೆ, ಇದ್ರ ಬಗ್ಗೆ ಹಿಂದೆನೂ ಕೂಡ ಚರ್ಚೆ ಆಗಿದೆ, ಸದನದಲ್ಲೂ ಕೂಡ ಚರ್ಚೆ ಆಗಿದೆ. ಕಾನೂನು ತರ್ತೇವೆ ಅಂತೇಳಿ ಮಾತನಾಡಿದ್ರು, ಆದ್ರೆ ಯಾವುದನ್ನು ಕೂಡ ಗಂಭೀರವಾಗಿ ತೆಗೆದುಕೊಳ್ತಾ ಇಲ್ಲ. ನೋಡಿ, ಅದಕ್ಕೇನು ಸದ್ಯ ಬಿವೈ ವಿಜಯೇಂದ್ರ ಅವರು ವಾಗ್ದಾಳಿಯನ್ನ ಮಾಡ್ತಾ ಇದ್ರು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲೇ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಯ ಹಾವಳಿ ಹೆಚ್ಚಾಗ್ತಿದೆ. ಯಾಕಂತಂದ್ರೆ ಸಾಲ ಅಪ್ಪ ಅಮ್ಮ ಪಡೆದಿರ್ತಾರೆ, ಏನೋ ಒಂದಿಷ್ಟು ಕಂತನ್ನ ಕಟ್ಟಿರ್ಲಿಲ್ಲ. ಆ ಸಂದರ್ಭದಲ್ಲಿ ಮೈಕ್ರೋ ಫಿನಾನ್ಸ್ ಸಿಬ್ಬಂದಿಗಳು ಬಹಳ ದೊಡ್ಡ ಮಟ್ಟದಲ್ಲಿ ಟಾರ್ಚರ್ ಕೊಟ್ಟಿದ್ದಾರೆ ಎನ್ನುವಂತ ಆರೋಪ ಮಾಡಿದ್ದಾರೆ. ಆ ಸಂಬಂಧ ವಿಜಯೇಂದ್ರ ಅವರು ವಾಗ್ದಾಳಿ